ಹಲೋ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ಫಸ್ಟ್ ಏನಪ್ಪ ಅಂದರೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ದಯವಿಟ್ಟು ಯಾರು ಏನಪ್ಪ ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಕ್ಯಾಜುವಲಾಗಿ ಮಾತಾಡ್ತೀನಿ, ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಏನು ಅಂತ ಎಡಿಟ್ ಏನು ಮಾಡಿಲ್ಲ. ಸೊ ಸುಮ್ಮನೆ ಹಾಗೆ ಕ್ಯಾಜುವಲಾಗಿ ಮಾತಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಯಾಕಪ್ಪ ಅಂತಂದರೆ ತುಂಬ ದಿನ ಆಯಿತು ನಾನು ಯಾವುದೇ ಥರದ ಏನಪ್ಪ ಅಂದರೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಅದ್ರ ಸಲುವಾಗಿ ಆಮೇಲೆ ಏನಪ್ಪ ಅಂದರೆ ಈ ಒಂದು ಇಷ್ಟೊಂದು ನಾನು ಏನಪ್ಪ ಅಂದರೆ ಟೈಮ್ ಏನಕ್ಕೆ ತೊಗೊಂಡೆ, ಅದು ರೀಸನ್ ಏನಕ್ಕೆ ಗ್ಯಾಪ್ ಮಾಡಿದೆ, ನಾನು ನಿಮ್ಮ ಜೊತೆ ಯಾಕೆ ಕನೆಕ್ಟ್ ಆಗೋಕ್ಕಾಗಲಿಲ್ಲಪ್ಪ ಅಂತ ಅದನ್ನ ರೀಸನ್ ಹೇಳ್ಬಿಡ್ತೀನಿ ನಾನು. ಸೊ ಎಲ್ರಿಗೂ ಇದ್ದಾಗ ಏನಪ್ಪ ಅಂದರೆ ಮನುಷ್ಯ ಅಂತಂದರೆ ಎಲ್ರಿಗೂ ಏನೋ ಒಂದು ಸಮಸ್ಯೆ ಇರುತ್ತೆ ಅಂದಂಗೆ ಆ ಥರ ನನಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ಪರ್ಸ್ನಲ್ ವೈಯಕ್ತಿಕ ಕಾರಣಗಳಿಂದ ಏನಪ್ಪ ನಾನು ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಅದೇ ಸಾಲ ಎಲ್ಲ ಅಂದ್ಕೊಂಡು. ಸೊ ನನಗೇನಪ್ಪ ಅಂದರೆ ದುಡ್ಡಿನ ಕೆಲಸದ ಅವಶ್ಯಕತೆ ಇತ್ತು ನನಗೆ. ಸೊ ಅವಶ್ಯಕತೆ ಇದ್ದಾಗ ನನಗೆ ಇಲ್ಲಿ ನಮ್ಮ ಇದರಲ್ಲಿ ಕೆಲಸ ಹಳ್ಳಿಲೆಲ್ಲ ಕೆಲಸ ಎಲ್ಲ ಸಿಗೋಲ್ಲ. ಹಾಗಾಗಿ ಏನಪ್ಪ ಅಂದರೆ ನಾನು ಕೆಲಸ ಹುಡ್ಕೊಂಡು ನಾನು ಸಿಟಿಗೆ ಹೊರಟೆ, ಬೆಂಗಳೂರಿಗೆ. ಸೊ ಅಲ್ಲಿ ಏನಪ್ಪ ಅಂತಂದರೆ ಸುಮಾರು 1-1.5 ವರ್ಷ ಕೆಲಸ ಮಾಡಿ ಅದಾದಮೇಲೆ ಅಲ್ಲಿರೋವಂಥ ಎಲ್ಲ ಸಾಲಗಳನ್ನು ತೀರಿಸಿ ಮತ್ತು ತಿರುಗಿ ಏನಪ್ಪ ಅಂದರೆ ಹುಟ್ಟಿದವರು ಯಾವಾಗಲೂ ಬೆಸ್ಟ್ ಅಂತಾರಲ್ಲ, ನೀವು ಎಲ್ಲೇ ಹೋಗಿ ಏನೇ ಮಾಡಿ ಹಳ್ಳಿನೇ ಬೆಸ್ಟು. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಮತ್ತೆ ಕೆಲಸ ಅರಿಸಿ ಮತ್ತೇನಪ್ಪ ಅಂದರೆ ಎಲ್ಲ ಮುಗಿಸಿ ನಾನು ಸೀದಾ ನಮ್ಮೂರಿಗೆ ಬಂದುಬಿಟ್ಟೆ ಅಲ್ಲಿಂದ ನಮ್ಮ ಹಳ್ಳಿಗೆ. ಸೊ ಹಾಗಾಗಿ ಇದಿಷ್ಟು ಏನಪ್ಪ ಅಂದ್ರೆ ರೀಸನು ನಾನು ಏನಕ್ಕೆ ಬಿಟ್ಟೆ, ನನಗೆ ಏನಕ್ಕೆ ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಇದು ಒಂದೇ ರೀಸನು. ಬಟ್ ಈ ಒಂದು ಗ್ಯಾಪಲ್ಲಿ ಏನಪ್ಪ ಅಂದರೆ ನೀವು ತುಂಬ ಜನ ಏನಪ್ಪ ಅಂತಂದರೆ ಕಾಮೆಂಟ್ಸ್ ಎಲ್ಲ ಮಾಡಿದ್ದೀರ ನಿಮ್ಮ ಒಂದು ಇದು ಡೌಟ್ ಸಲುವಾಗಿ. ಬಟ್ ಅದು ಏನಪ್ಪ ಅಂದರೆ ನಿಮಗೆ ಟೈಮ್ ಕೊಡೋಕ್ಕಾಗಲಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ನನ್ನ ಹತ್ರ ಇವಾಗ ಸಾಕಷ್ಟು ಟೈಮ್ ಇದೆ ಮುಂದೆ. ಇವಾಗ ಮುಂದೆ ಏನಪ್ಪ ಅಂತಂದರೆ ಮತ್ತೆ ನಾನು ಇವಾಗ ಒಂದು ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲೇ ಕಂಟಿನ್ಯೂ ಮಾಡಬೇಕಂತಂದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇದರಲ್ಲಿ ಆಲ್ರೆಡಿ ಏನಪ್ಪ ಅಂದರೆ ಈ ಚಾನಲ್ಲು ಫ್ರೀಸ್ ಆಗಿಬಿಟ್ಟಿದೆ, ಇವಾಗ ಡೆಡ್ ಆಗಿಬಿಟ್ಟಿದೆ. ಇವಾಗ ನಾನು ಇದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ಕೂಡ ಏನಪ್ಪ ಅಂದರೆ ಜಾಸ್ತಿ ರೀಚ್ ಆಗಿಲ್ಲ ಜನಗಳಿಗೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಹಾಗೆ ಜನಗಳಿಗೆ ರೀಚ್ ಆಗಿಲ್ಲಪ್ಪ, ನನಗೂ ಒಂಥರ ಡಿಮೋಟಿವೇಟ್ ಆಗಿಬಿಡ್ತೀನಿ. ಯಾಕಂದರೆ ವೀಡಿಯೋಸ್ ಮಾಡೋಕ್ಕೆ ನನಗೂ ಮುಂದೆ ಮನಸ್ಸಾಗಲ್ಲ. ಈಗ ನೀವು ನೋಡ್ತಿದ್ದೀರಪ್ಪ ಅಂತಂದರೆ ಒಂದು ವೀಡಿಯೋ ಮಾಡಲಿ ನಾನು 2 ಮಾಡ್ಬೋದು, 2 ವೀಡಿಯೋಸ್ ಮಾಡೋದಲ್ಲಿ ಒಂದು 4 ಮಾಡ್ಬೋದು. ಸೊ ಆ ಥರ ನೀವು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಇನ್ನೂ ನಮಗೇನಪ್ಪ ಅಂದರೆ ಒಂಥರ ಮೋಟಿವೇಶನ್ ಸಿಗುತ್ತೆ ನಮಗೂ ಮಾಡ್ಬೇಕಂತೇಳ್ಬಿಟ್ಟು. ಆ ಥರ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನೆಕ್ಸ್ಟ್ ನಾನು ಒಂದು ಏನಪ್ಪ ಅಂತಂದರೆ ವ್ಲಾಗಿಂಗ್ ಕಂಟೆಂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಂದು ಏನಪ್ಪ ಅಂತಂದರೆ ಎಜುಕೇಷನ್ ಕ್ಯಾಟಗರಿ ಚಾನಲ್ ನಂದಿತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ವ್ಲಾಗಿಂಗ್ ಮಾಡ್ಬೇಕಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ದಯವಿಟ್ಟು ಏನಪ್ಪ ಅಂದರೆ ಈಗ ಹಳೆ ಚಾನಲ್ಗೆ ಏನಪ್ಪ ಅಂದರೆ ನೀವು ಸಪೋರ್ಟ್ ಕೊಟ್ಟರಲ್ಲ, ಹೊಸ ಚಾನಲ್ ಕೂಡ ನೀವು ಏನಪ್ಪ ಅಂತಂದರೆ ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಏನಪ್ಪ ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅಂದರೆ ನಾನೇನು ಇದನ್ನೇ ಕಂಟಿನ್ಯೂ ಮಾಡಬೇಕಾ, ಇದೇ ಚಾನಲ್ಲೇ ಮುಂದುವರಿಬೇಕಾ, ಹೊಸ ಚಾನಲ್ ಮಾಡಿದ್ರು ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಹೇಗೆ ಅನ್ನೋದೇನಪ್ಪ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಐ ಥಿಂಕ್ ಏನಪ್ಪ ಅಂದರೆ ನೀವು ತುಂಬ ಏನಪ್ಪ ಅಂದರೆ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಕೊಟ್ಟಿರಿ. ಆ್ಯಕ್ಚುಲಿ ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ನನಗೆ ಆಗಲಿಲ್ಲ. ಸೊ ಹಾಗಾಗಿ ಅದು ನನಗೂ ಒಂಥರ ಬೇಜಾರು ಅದರಲ್ಲಿ. ಪರವಾಗಿಲ್ಲ, ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಮೂಮೆಂಟ್ ಅಂತ ಬಂದಾಗ ಎಲ್ಲ ನಾವು ಫೇಸ್ ಮಾಡಲೇಬೇಕು ಲೈಫಲ್ಲಿ. ಆ ಥರ ದಯವಿಟ್ಟು ಏನಪ್ಪ ಅಂತಂದರೆ ಕಾಮೆಂಟ್ ಮುಖಾಂತರ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ತಿಳಿಸಿ ಅಂತ ನಾನು ಕೇಳ್ತಿದ್ದೀನಿ. ಓಕೆ ಸ್ನೇಹಿತರೆ.